ಹಾಯ್ ಹಲೋ ವೆಲ್ಕಮ್ ಟು ಲಾಲ್ಸಾಪ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಫ್ರೆಂಡ್ಸ್ ಯೂಟ್ಯೂಬ್ನಿಂದ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಯೂಟ್ಯೂಬ್ನಿಂದ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಅದು ಏನಂದರೆ ಫ್ರೆಂಡ್ಸ್, ನೀವು ಕ್ರಿಯೇಟರ್ ಸ್ಟುಡಿಯೋ ಆ್ಯಪ್ನಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಆ್ಯಪ್ YT ಆ್ಯಪ್ನಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಈಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಂತಿಲ್ಲ, ಪ್ರೊಫೆಷ್ನಲ್ ಆಗಿ ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ನೀವು ನೋಡ್ಬೋದು. ನನ್ನ ಪಕ್ಕದಲ್ಲಿ ಅದು ಅಪ್ಲೋಡ್ ಮಾಡೋ ಆಪ್ಷನ್ ತೋರಿಸ್ತಾ ಇದೆ. ಅದರಲ್ಲಿ ಯಾವ ರೀತಿಯಾಗಿ ಪ್ರೊಫೆಷ್ನಲ್ ಆಗಿ ನೀವು ಯೂಟ್ಯೂಬ್ ವಿಡಿಯೋನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು, ಶಾರ್ಟ್ಸ್ ವಿಡಿಯೋ, ಯೂಟ್ಯೂಬ್ ಲೈವ್ ವಿಡಿಯೋ ಯಾವ ರೀತಿಯಾಗಿ ಇಲ್ಲಿ ಪ್ರೊಫೆಷ್ನಲ್ ಆಗಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ಮುನ್ನ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನನ್ನ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು, ಯಾವ ರೀತಿಯಾಗಿ ಟೈಟಲ್ ಟ್ಯಾಗ್ ಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಫೋನಿನ ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಒಂದು ಧಮ್ಮಕದಾರ್ ಇಂಟ್ರೋದೊಂದಿಗೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮ್ಮ ಫೋನಿನಲ್ಲಿರುವ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ. ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಥವಾ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ಕ್ರಿಯೇಟರ್ ಸ್ಟುಡಿಯೋ ಅಥವಾ YT ಸ್ಟುಡಿಯೋ ಆ್ಯಪನ್ನು ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮ್ಮ ಚಾನಲ್ ನೇಮ್, ಚಾನಲ್ ಲೋಗೋ, ಎಷ್ಟು ಸಬ್ಸ್ಕ್ರೈಬರ್ ಇದ್ದರೆ, ಯಾವ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಈ ರೀತಿಯಾಗಿರುತ್ತೆ. ಈ ರೀತಿ ಇದ್ದ ನಂತರ ಏನು ಮಾಡ್ಕೊಂಡು ಈ ಆಪ್ಷನ್ ಮೇಲೆ ಕಾಣಿಸ್ತಿದ್ದೇವಲ್ಲ, ಪ್ಲಸ್ ಆಪ್ಷನ್ನು ಒಂದು ರೌಂಡ್ ಸಿಂಬಲಲ್ಲಿ ಒಂದು ಪ್ಲಸ್ ಆಪ್ಷನ್ ಕಾಣ್ತಿದ್ದೇವಲ್ಲ ಫ್ರೆಂಡ್ಸ್, ಅದರ ಮುಖಾಂತರ ಹೋಗಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಆಪ್ಷನ್ ಬರ್ಬೇಕಂದ್ರೆ ನೀವು ಹೋಗಿ ನಿಮ್ಮ ಫೋನಲ್ಲಿ YT ಸ್ಟುಡಿಯೋ ಅಥವಾ ಕ್ರಿಯೇಟರ್ ಸ್ಟುಡಿಯೋ ಆ್ಯಪನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಹೋಗಿ ನಿಮ್ಮ ಪ್ಲೇಸ್ಟೋರ್ ಆ್ಯಪ್ನಲ್ಲಿ ಹೋಗಿ ನೀವು ಆ್ಯಪನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕಾಗುತ್ತೆ. ಅಪ್ಡೇಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಪ್ಲಸ್ ಒಂದು ಸಿಂಬಲ್ ಬರುತ್ತೆ, ಪ್ಲಸ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ವಿಡಿಯೋಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ಯಾವುದಾದ್ರೂ ಒಂದು ವಿಡಿಯೋಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ವಿಡಿಯೋಸನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅಂತ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಈ ಟ್ಯಾಬ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ನಂತರ ಇಲ್ಲಿ ಟೈಟಲ್ ಬರುತ್ತೆ. ನೀವು ಏನು ಟೈಟಲ್ ಕೊಡ್ತೀರಾ ವಿಡಿಯೋಗೆ, ಟೈಟಲ್ನ ಕೊಡಬೇಕಾಗುತ್ತೆ. ಟೈಟಲ್ ಕೊಟ್ಟ ನಂತರ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಆ್ಯಡ್ ಟು ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಏನೇನು ಡಿಸ್ಕ್ರಿಪ್ಷನ್ ಕೊಡಬೇಕು, ಯಾವ ಲಿಂಕ್ ಕೊಡಬೇಕು ಮತ್ತು ಏನೇನು ಹ್ಯಾಶ್ಟ್ಯಾಗ್ ಕೊಡಬೇಕು, ಇದರ ವಿಡಿಯೋ ಯಾವ ರಿಲೇಟೆಡ್ ಆಗಿರುತ್ತೆ ಆ ಪರ್ಪಸ್ಸು ಕೊಡಬೇಕಾಗುತ್ತೆ. ಆ ರೀತಿಯಾಗಿ ನೀವು ರೆಡಿ ಮಾಡಿಕೊಂಡ ನಂತರ ಇದರಿಂದ ಹೊರಗೆ ಬಂದ ನಂತರ ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ಅಡ್ವಾನ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನು ಚಿಲ್ಡ್ರನ್ಸ್ಗೆ ಮಾಡ್ತೀರಿ ಎಸದು ಕೊಡಿ, ಇಲ್ಲ ಚಿಲ್ಡ್ರನ್ಸ್ಗೆ ಮಾಡ್ತೀರಿ ನೋಟ್ ಕೊಡಿ. ಕೊಟ್ಟ ನಂತರ ಏಜ್ ರಿಸ್ಟ್ರಿಕ್ಷನ್ ಕೊಡಿ, ಎಷ್ಟು ಏಜ್ವರೆಗೆ ನಿಮ್ಮ ವಿಡಿಯೋನ ನೋಡ್ಬೋದು ಅಂತ ಫ್ರೆಂಡ್ಸ್. ಏಜ್ ರಿಸ್ಟ್ರಿಕ್ಷನ್ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ಇಲ್ಲಿ ರಿಟರ್ನ್ ಈ ಟ್ಯಾಬ್ಲಿಂದ ಹೊರಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಅದಾದ ನಂತರ ಫ್ರೆಂಡ್ಸ್ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಬರುತ್ತೆ. ನೀವು ಪ್ಲೇ ಲಿಸ್ಟ್ಗೆ ವಿಡಿಯೋನ ಆ್ಯಡ್ ಮಾಡ್ಬೇಕಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಇವು ನಿಮ್ಮ ಪ್ಲೇ ಲಿಸ್ಟನ್ನು ಈ ರೀತಿ ಬರುತ್ತೆ. ಈ ರೀತಿ ಬರೋಣ ನಿಮ್ಮ ಪ್ಲೇ ಲಿಸ್ಟ್ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಬಾಕ್ಸ್ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಆ ಪ್ಲೇ ಲಿಸ್ಟಿಗೆ ವಿಡಿಯೋನ ಅಪ್ಲೋಡ್ ಆಗುತ್ತೆ. ಈ ರೀತಿಯಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪ್ಲೇ ಲಿಸ್ಟ್ ಅಪ್ಲೋಡ್ ಆಗುತ್ತೆ. ಬೇಡ ಅಂದರೆ ಈ ರೀತಿ ಟಿಕ್ ಮಾಡಿಕೊಂಡು ರಿಟರ್ನ್ ಈ ರೀತಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗುತ್ತೆ. ಇದನ್ನು ಶಾರ್ಟ್ಸ್ ಈ ರಿಮಿಕ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಲಾವ್ ಅಥವಾ ಆಡಿಯೋ ಇಷ್ಟ ಅಲಾವ್ ಕೊಡ್ಬೋದು, ವಿಡಿಯೋನೂ ಅಲಾವ್ ಕೊಡ್ಬೋದು, ನೀವು ಡು ನಾಟ್ ಅಲಾವ್ ರಿಮಿಕ್ಸು ಕೊಡ್ಬೋದು ಫ್ರೆಂಡ್ಸ್. ಈ ರೀತಿ ನಿಮಗೆ ಬೇಕಾದ ಕೊಡ್ಬೋದು ಫ್ರೆಂಡ್ಸ್. ಯಾಕಂದರೆ ನಿಮ್ಮ ರಿಲೇಟೆಡ್ ವಿಡಿಯೋ ಇರುತ್ತಲ್ಲ ಆದ ಕಾರಣ. ಇದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಫ್ರೆಂಡ್ಸ್, ಇಲ್ಲ ಆನ್ ನೀವು ಕಮೆಂಟ್ ಕೊಡಬೇಕಾಗುತ್ತೆ. ನಾನು ಕಮೆಂಟನ್ನು ಆನಲ್ಲಿ ಇರ್ತೀನಿ. ಆನ್ ಅಂತ ಕೊಟ್ಟ ನಂತರ ಇಷ್ಟು ಬೇಸಿಕ್ ಬರುತ್ತೆ. ಇದರ ಮೇಲೆ ನೀವು ನಾನು ಬೇಸಿಕ್ಕು ಶಾರ್ಟ್ಸು ಹೋಲ್ಡಿಂಗ್ ಆಲ್ ಕಮೆಂಟ್ ನೀವು ರಿವ್ಯೂ ಮಾಡಿಕೊಂಡು ಕಮೆಂಟ್ ಪಬ್ಲಿಷ್ ಮಾಡ್ಬೋದು ಫ್ರೆಂಡ್ಸ್. ನಾನು ಬೇಸಿಕಲ್ಲಿ ಇರ್ತೀನಿ. ಇಟ್ಟ ನಂತರ ರಿಟರ್ನ್ ಬರಬೇಕು. ರಿಟರ್ನ್ ಬಂದ ನಂತರ ಫ್ರೆಂಡ್ಸ್ ನೀವು ಏನು ಮಾಡ್ಬೇಕಂದ್ರೆ ಇಲ್ಲೊಂದು ಪೆನ್ಸಿಲ್ ಆಪ್ಷನ್ ಕಾಣಿಸುತ್ತೆ ಫ್ರೆಂಡ್ಸ್. ಪೆನ್ಸಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ತಮ್ನೇಲನ್ನು ಆ್ಯಡ್ ತಮ್ನೇಲ್ ಆ್ಯಡ್ ಮಾಡಿಕೊಂಡ ನಂತರ ಇಲ್ಲೊಂದು ಅಪ್ಲೋಡ್ ಆಪ್ಷನ್ ಬರುತ್ತೆ. ನೀವು ವಿಡಿಯೋನ ಅಪ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಯೂಟ್ಯೂಬ್ YT ಕ್ರಿಯೇಟರ್ ಸ್ಟುಡಿಯೋಲಿಂದ ಯೂಟ್ಯೂಬ್ ಹೊಸ ಅಪ್ಡೇಟ್ಲಿಂದ ಯಾವ ರೀತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ವಿಡಿಯೋ ಅಂತ ಕಮೆಂಟ್ ಮಾಡಿ, ಇಲ್ಲ ನೈಸ್ ವಿಡಿಯೋ ಅಂತ ಇಲ್ಲ ಸೂಪರ್ ವಿಡಿಯೋ ಅಂತ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹೋಗಿ ಫ್ರೆಂಡ್ಸ್.
ನೋಡಿದ್ರಲ್ಲಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪ್ನಲ್ಲಿ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಮತ್ತು ಯೂಟ್ಯೂಬ್ ವೈ ಟಿ ಸ್ಟುಡಿಯೋ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಪ್ರೊಫೆಷ್ನಲ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದು, ಅದಕ್ಕೆ ಟೈಟಲ್ ಟ್ಯಾಗು ಯಾವ ರೀತಿ ಡಿಸ್ಕ್ರಿಪ್ಷನ್ಗು ಯಾವ ರೀತಿಯಾಗಿ ಆ್ಯಡ್ ಮಾಡೋದು, ಯಾವ ರೀತಿಯಾಗಿ ಪ್ಲೇಸ್ ಆ್ಯಡ್ ಮಾಡೋದು, ಯಾವ ರೀತಿ ಪ್ಲೇ ಲಿಸ್ಟಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲಿ ಫ್ರೆಂಡ್ಸ್. ಹಾಗಾದರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಅಪ್ಡೇಟ್ಸ್ ನೀವೇನಾದ್ರೂ ಫೇಸ್ಬುಕ್ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಪಕ್ಕದ ಎನೇಬಲ್ ಮಾಡಿಟ್ಕೊಳ್ಳಿ. ನೀವೇನಾದರೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ ಇದೆ, ನೀವು ಹೋಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ಔಟ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.